ಕರ್ನಾಟಕದಲ್ಲಿ ಈ ಸಿನಿಮಾಗೆ ತಾತ್ಕಾಲಿಕ ಬ್ಯಾನ್ನ ಬಿಸಿ ಎದುರಾಗಿದೆ. ಹೀಗಾಗಿ ಹೊಸೂರಿನ ಬಾಲಾಜಿ ಚಿತ್ರಮಂದಿರಕ್ಕೆ ಹೋದಂತಹ ನಮ್ಮ ಕರ್ನಾಟಕದ ಒಂದಿಷ್ಟು ಕಮಲ್ ಹಾಸನ್ ಅವರ ಅಭಿಮಾನಿಗಳು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೋಗುವ ಮುಂಚೆ ಒಂದಿಷ್ಟು ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೂಡ ಹಾಕಿದ್ರು. ನಾವು ತಗ್ ಲೈಫ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬೆಂಗಳೂರಿನಿಂದ ಹೊಸೂರಿಗೆ ಬರ್ತಾ ಇದ್ದೇವೆ, ನೀವು ನಮ್ಗೇನು ಮಾಡಬೇಡಿ, ನನ್ನ ಬೈಕ್ ಟೈರ್ ಪಂಚರ್ ಮಾಡಬೇಡಿ, ಮತ್ತೊಬ್ಬ ಹೊಸೂರಿನಲ್ಲಿ KA ರಿಜಿಸ್ಟರ್ನ ವಾಹನಗಳು ಸುರಕ್ಷಿತವಾ ಅಂತ ಹಾಕೊಂಡಿದ್ದಾರೆ. ಅಲ್ಲ, ಅಷ್ಟೊಂದು ಭಯ ಇದ್ರೆ ಅಲ್ಲಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡುವಂತ ದರ್ದು ನಿಮ್ಗೆ ಏನಕ್ಕೆ ಬೇಕು? ಕನ್ನಡದ ಬಗ್ಗೆ ಆಕ್ಷೇಪಾರ್ಹವಾದಂತ ಮಾತನಾಡಿದ್ದಾನೆ, ಇಂಥವನ ಸಿನಿಮಾವನ್ನ ನೀವು ವೀಕ್ಷಣೆ ಮಾಡೋದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದೀರಾ. ಈತನಿಗೆ ದುಡ್ಡು ಕೊಟ್ಟು ನೀವೇ ಪೋಷಣೆ ಮಾಡ್ತಾ ಇದ್ದೀರಾ. ಯಾಕೆ ಮತ್ತಷ್ಟು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಇದೇ ರೀತಿಯಾದಂತ ಮಾತುಗಳನ್ನ ಆಡ್ಲಿ ಅಂತನ? ಕ್ಷಮೆ ಕೇಳಿದ್ರೆ ಕ್ಷಮೆ ಕೇಳ್ತಾ ಇಲ್ಲ ಯಪ್ಪ. ಅಲ್ಲ, ಕ್ಷಮೆ ಬೇಕಾಗಿಯೂ ಇಲ್ಲ, ಆ ಮನಸ್ಥಿತಿ ಬದಲಾಗಬೇಕು ಅಷ್ಟೇ. ಇಂಥವರನ್ನ ನೀವು ಪೋಷಣೆ ಮಾಡಿ 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 ಮುಂದೊಂದು ದಿನ ಭಾರತ ಅನ್ನೋದು ಇರ್ಲಿಲ್ಲ, ಏನಿದ್ರೆ ಎಲ್ಲ ಕೂಡ ತಮಿಳ್ನಾಡು ಅಂತ ಹೇಳಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಭಾಷೆ ಬಗ್ಗೆ ಅಭಿಮಾನ ಇರಬೇಕು, ಅತಿರೇಕದ ಅಭಿಮಾನ ಅಲ್ಲ. ಪ್ರತಿಯೊಬ್ಬರು ಕೂಡ ಭಾಷೆ ಮೇಲೆ ಅಭಿಮಾನ ಇದೆ, ಆದ್ರೆ ಈ ತರದಲ್ಲ ನನ್ನಿಂದಾಗಿ ಎಲ್ರು ಅಂತ ಯಾರು ಕೂಡ ಹೇಳಲ್ಲ. ಈತ ಹೇಳಿರೋದು ಕನ್ನಡದ ಬಗ್ಗೆ ಅದೇ. ಆದ್ರೆ ಇಂಥವನ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ 40-42 ಕಿಲೋಮೀಟರ್ ಕ್ರಮಿಸಿ ಹೊಸೂರಿಗೆ ಹೋಗಿ ಅಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಹೋಗೋ ಮುಂಚೆ ನಿಮಗೆ ಭಯ ಕೂಡ, ಯಾರು ಏನು ಮಾಡಲ್ವಲ್ಲ, ಟೈರ್ ಪಂಚರ್ ಮಾಡಲ್ವಲ್ಲ, KA ರಿಜಿಸ್ಟರ್ ಹೋಗ್ಬೋದಾ, ಏನು ಪಾಕಿಸ್ತಾನಕ್ಕೆ ಹೋಗೋದಾ? ಮೊದಲು ಒಂದೊಂದು ತಿಳ್ಕೋಬೇಕು. ಇದು ಕನ್ನಡ ವರ್ಸಸ್ ತಮಿಳಲ್ಲ, ಕರ್ನಾಟಕ ವರ್ಷ ತಮಿಳುನಾಡಲ್ಲ. ಕನ್ನಡದ ಬಗ್ಗೆ ಆಕ್ಷೇಪಾರ್ಹವಾದಂತಹ ಮಾತುಗಳನ್ನ ಆಡಿದಂತಹ ಕಮಲ್ ಹಾಸನ್ ವಿರುದ್ಧವಾದಂತಹ ಒಂದು ಹೋರಾಟ ಅಷ್ಟೇ.